ಹಲೋ, ಹೆಂಗದಿರಿ ಎಲ್ಲರೂ? ಇವತ್ತು ಕಾಯಿಪಲ್ಯ ಎಲ್ಲ ಖಾಲಿ ಆಗ್ಯಾವ ಅಂತೇಳಿ ಎಲ್ಲ ಕಾಯಿಪಲ್ಯ ಎಲ್ಲ ತೊಗೊಂಬಂದು ಜೋಡಿಸ್ಕೊಂಡು ಇಟ್ಕೊಂಡು ಎಲ್ಲ ಮಾಡೋದಕ್ಕೆ ಭಾಳ ಲೇಟ್ ಆಯ್ತು. ಹುಡುಗರೆಲ್ಲ ಹೊಟ್ಟೆ ಹಸಿವು ಅಂತೇಳಿ ಒದ್ರಕೊಂತ ಗಲಾಟೆ ಮಾಡ್ಕೊಂಡು ಕುಂತಿದ್ರು. ಸೊ ಇವತ್ತು ಏನು ಮಾಡೋಣ ಅಂದ್ರೆ ಚಿಕನ್ ಕರಿ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿದ್ದೆ. ಇದು ಮಿಕ್ಸಿ ಜಾರ್ಗೆ ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಗೋಡಂಬಿ ಹಾಕಿ ಅದನ್ನು ಒಂದು ಈರುಳ್ಳಿ ಹಾಕಿ ಚಲೋ ತನಕ ಗ್ರೈಂಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನು ಇವತ್ತು ಗ್ರೀನ್ ಚಿಕನ್ ಮಾಡತ್ತಿದ್ದೆ. ಸೊ ಅದಕ್ಕೆ ಗ್ರೀನ್ ಅಂದ್ರೆ ನಾವೀಗ ಪುದೀನ ಇದ್ರೂ ಪುದೀನ ಹಾಕೋಬೋದು. ನನ್ನ ಕಡೆ ಇದ್ದಿಲ್ಲ ಅಂಥೇಳಿ ನಾನು ಸ್ಕಿಪ್ ಮಾಡಿದೆ. ನಮ್ಗೆ ಬೇಕಾಗಿದ್ದು ಯಾವ್ದಾದ್ರು ಬೇಕಂದ್ರೆ ನಾವು ಪಾಲಕ್ನೂ ಹಾಕೋಬೋದು, ಟೇಸ್ಟ್ನೂ ಚೆನ್ನಾಗಿರ್ತೈತೆ. ಅಂದರೆ ಪಾಲಕ್ ಅಂದರೆ ಬ್ಲಾಂಚ್ ಮಾಡಿ ಹಾಕೋಬೇಕಾಗ್ತೈತೆ. ನಾನು ಅದೆಲ್ಲ ಏನು ಪ್ರಿಫರ್ ಮಾಡಿಲ್ಲ. ಸೊ ಗೋಡಂಬಿ ಹಾಕ್ಕೊಂಡು ಮಿಕ್ಸಿ ಹೊಡ್ಕೊತೀನಿ. ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಫೈನ್ ಚಲೋ ತನಕ ಪೇಸ್ಟ್ ಮಾಡ್ಕೊಂಡು ಅದನ್ನು ನಾವು ಎಷ್ಟು ರೋಸ್ಟ್ ಮಾಡ್ತೀವಿ, ಅದು ಆಯಿಲೆಲ್ಲ ಮ್ಯಾಲೆ ಬರೋ ಮಟ್ಟ ಎಷ್ಟು ರೋಸ್ಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿರ್ತೈತೆ. ಇವತ್ತು ಹುಡುಗರು ಭಾಳ ಹೊಟ್ಟೆ ಹಸ್ಕೊಂಡಿದ್ರು ಅಂಥೇಳಿ ಬಡ ಆಗ್ತೈತೆ ಅಂಥೇಳಿ ಚಿಕನ್ನ ಮಾಡೋಣ ಅಂತ ಹೇಳ್ಕೊತಿದ್ದೆ. ಸೊ ಅದಕ್ಕೆ ಬೇ ಲೀವ್ಸ್ ಆ್ಯಂಡ್ ಕರಿ ಲೀವ್ಸ್ ಹಾಕಿ ಒಂದು ಡೈಸ್ಡ್ ಆನಿಯನ್ಸ್ ಹಾಕಿ ಸೌಟೆ ಮಾಡ್ಕೋಬೇಕು. ಆನಿಯನ್ಸ್ ಫುಲ್ ಕೆಂಪಾಗೋ ಮಟನೂ ಸೌಟೆ ಮಾಡ್ಕೊಂಡು ಇಟ್ಕೋಬೇಕು. ನಾನು ಭಾಳ ಅವಸರ ಆಗಿತ್ತು, ನನಗೆ ಭಾಳ ಲೇಟ್ ಆಗ್ತೈತೆ ಅಂಥೇಳಿ ನಾನು ಬಡ ಭಾಳ ಕೆಂಪನೂ ಆಗಕ್ಕೆ ಕೊಟ್ಟಿಲ್ಲ. ಹಂಗೆ ಪಿಂಕ್ ಕಲರ್ ಇದ್ದಾಗ ಮಸಾಲ ಅನ್ನೋದು ಇದು ಮಾಡಿಬಿಟ್ಟೀನಿ, ಮಸಾಲ ಫ್ರೈ ಮಾಡ್ಕೊಂಬಿಟ್ಟೀನಿ. ಸೊ ಮಸಾಲ ಅನ್ನೋದಂದ್ರೆ ನಮ್ಮ ಮನ್ಯಾಗ ಜಾಸ್ತಿ ಮಸಾಲ ತಿನ್ನೋಂಗಿಲ್ಲ. ಸೊ ನಾನು ಅದಕ್ಕೆ ಸ್ವಲ್ಪ ಲೈಟಾಗೆ ಇಡ್ತೀನಿ, ಜಿಂಜರ್ ಆಗಲಿ ಮತ್ತು ಗಾರ್ಲಿಕ್ ಆಗಲಿ. ಈ ಮಸಾಲ ಏನೈತಲ್ಲ ಇದನ್ನು ಚಲೋ ತನಕ ಫ್ರೈ ಮಾಡ್ಕೋಬೇಕು. ಎಣ್ಣೆ ಅನ್ನೋದು ಚಲೋ ಫ್ರೈ ಆಗಿ ಎಣ್ಣೆ ಅನ್ನೋದು ಮ್ಯಾಲೆ ತೇಲ್ತಾ ಇರಬೇಕು. ಅಂದ್ರೆ ಅದು ಚಲೋ ಫ್ಲೇವರ್ ಅನ್ನೋದು ಬಿಡ್ತೈತೆ. ಇಲ್ಲಿಗೆ ಸ್ವಲ್ಪ ಹೊತ್ತು ಮುಚ್ಚಳ ಹಾಕಿ ಕುದಿಸ್ತೀನಿ. ಆಮೇಲೆ ಟೊಮ್ಯಾಟೊ ಕಟ್ ಮಾಡಿ ಹಾಕ್ತೀನಿ. ಟೊಮ್ಯಾಟೊ ಹಾಕಿದ್ಮೇಲೆ ಡೈರೆಕ್ಟ್ ಮಿಕ್ಸ್ ಮಾಡಿಲ್ಲ. ಟೊಮ್ಯಾಟೊ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಹಂಗೆ ಇಟ್ಟು ಮುಚ್ಚಳ ಮುಚ್ಚಿ ಕುದಿಸಿ ಆಮೇಲೆ ಚಲೋ ಮ್ಯಾಶ್ ಮಾಡಿದೆ. ಟೊಮ್ಯಾಟೊ ಮ್ಯಾಶ್ ಮಾಡಿ ಆದಮೇಲೆ ಚಿಕನ್ ಹಾಕಿದೆ. ಚಿಕನಿದ್ದು 1/2 ಕಿಲೋ ಚಿಕನ್ ಇರ್ತೈತೆ ನಾನು ಮಾಡಿದ್ದೆ. 1/2 ಕಿಲೋ ಚಿಕನ್ ನಮ್ಗೆ ಸರಿ ಹೋಗಿಬಿಡುತ್ತೆ 2 ಹೊತ್ತಿಗೆ. ಆ್ಯಂಡ್ ಅದ್ರಾಗ ಖಾರ ಪುಡಿ, ಧನಿಯಾ ಪುಡಿ, ಉಪ್ಪು, ಗರಂ ಮಸಾಲ, ಏನೇನು ಮಸಾಲ ಬೇಕು ಅದೆಲ್ಲ ಹಾಕ್ಕೋಬೇಕು. ನಾನು ಹಾಕಿದ್ದು ಬರೀ ಗರಂ ಮಸಾಲ, ಖಾರ ಪುಡಿ, ಧನಿಯಾ ಪುಡಿ ಆ್ಯಂಡ್ ಚಿಕನ್ ಕರಿ ಮಸಾಲ ಬರ್ತೈತಲ್ಲ ಅದೊಂದು ಹಾಕ್ಕೊತೀನಿ ಅಷ್ಟೆ. ಅದು ಹಾಕ್ಕೊಂಡಾದ್ಮೇಲೆ ಚಲೋ ತನ ಅದು ಕೂಡ ಹಸಿ ವಾಸನೆ ಹೋಗೋ ಮಟ್ಟ ಫುಲ್ ಫ್ರೈ ಮಾಡ್ತಾ ಇರಬೇಕು. ಅದು ಯಾವಾಗ ಹಸಿ ವಾಸನೆ ಹೋಗ್ತೈತಿ ಆವಾಗ ನಮ್ಗೆ ಚಿಕನ್ ಅನ್ನೋದು ಚಲೋ ಫ್ಲೇವರ್ಫುಲ್ ಬರ್ತೈತೆ. ಆ್ಯಂಡ್ ಅದು ನೀಸ್ ವಾಸನೆನೂ ಏನು ನಮ್ಗೆ ಅನ್ಸಂಗಿಲ್ಲ. ಸೊ ಚಲೋ ರೋಸ್ಟ್ ಮಾಡಿದ್ರನ್ನ ಚಿಕನ್ ಅದೇನು ಖಾರ ಪುಡಿ ಅದೆಲ್ಲ ಏನು ರೋಸ್ಟ್ ಮಾಡಿರ್ತೀವಿ ಡ್ರೈ ಮಸಾಲ ಅದರಿಂದನೂ ಅರ್ಧ ಫ್ಲೇವರ್ ಕೊಡ್ತೈತೆ. ಸೊ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಕುದಿಯಾಕಿಡಬೇಕು. ಚಿಕನ್ ಎಲ್ಲ ಕುದಿಬೇಕು ಚಲೋ ತನ. ಚಿಕನ್ ಅದು ಕಚ್ಚಾ ಇರೋಕ್ಕೆ ಕೊಡಬಾರ್ದು. ಚಿಕನ್ನು ಫುಲ್ಲೆಲ್ಲ ಕುದಿಯೋ ಮಟ್ಟನೂ ಹಾಗೆ ಮುಚ್ಚಳ ಮುಚ್ಚಿ ಕುದಿಸ್ಬೇಕು. ಅದು ಅದರೊಳಗೆ ಫುಲ್ ಕರಿ ಟೆಕ್ಸ್ಚರ್ ಇದು ಎಲ್ಲ ಕನ್ಸಿಸ್ಟೆನ್ಸಿ ಬೇಕಂದ್ರೆ ನೀರು ಹಾಕ್ಕೋಬೋದು. ನಾನು ನೀರು ಹಾಕ್ಕೊಂಡಿಲ್ಲ, ಯಾಕಂದರೆ ಚಿಕನ್ ನೀರು ಬಿಡ್ತೈತಿ. ಆ್ಯಂಡ್ ನಾವು ಚಪಾತಿ ರೋಟಿ ಅದ್ರಾಗ ತಿನ್ನಕ್ಕಂತ ಹೇಳಿ ಮಾಡಾಕತ್ತೀವಿ. ಸೊ ನಾನು ನೀರು ಜಾಸ್ತಿ ಹಾಕೋಂಗಿಲ್ಲ. ರೈಸಿಗಾದ್ರೆ ನಾವು ನೀರು ಹಾಕ್ಕೊಂಡು ಫುಲ್ ತಿನ್ನ ಲೇಯರ್ ಮಾಡ್ಕೋಬೋದು, ಅಂದರೆ ಟೆಕ್ಸ್ಚರ್. ಸೊ ನನಗೇನು ಇದು ಬೇಕಾಗಿಲ್ಲ, ನೀರು ಬೇಕಾಗಿಲ್ಲ ಅಂಥೇಳಿ ನಾನು ಚಪಾತಿನಾಗ ಮತ್ತು ರೋಟಿನಾಗ ತಿನ್ನೋಕಿರಲಿ ಅಂಥೇಳಿ ಹಂಗೆ ಗ್ರೇವಿ ಟೈಪ್ ಮಾಡೀನಿ, ಥಿಕ್ ಇರಲಿ ಅಂಥೇಳಿ. ಸೊ ಅದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದ್ಸೋಕೆ ಬಿಟ್ಬಿಡ್ಬೇಕು. ಒಂದು 10-15 ನಿಮಿಷ ಹಿಡಿತೈತೆ ಅದು ಕುದಿಯೋಕೆ. ಚಲೋ ತನಕ ಕುದ್ದು ಆದಮೇಲೆ ಅದು ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಅವಾಗ ಮುಚ್ಚಳ ತೆಗೆದು ಸ್ವಲ್ಪ ಬೇಕಿದ್ರೆ ಫ್ರೆಶ್ ಕ್ರೀಮ್ ಹಾಕೋಬೋದು. ಫ್ರೆಶ್ ಕ್ರೀಮ್ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಮೊಸರು ಏನಾರ ಹಾಕೋರಿ. ನಾ ಫ್ರೆಶ್ ಕ್ರೀಮ್ ಇತ್ತು ನನ್ನ ಹತ್ರ. ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಚೂರು ಕೊತ್ತಂಬರಿ ಹಾಕಿ ಒಂದು 10 ಮಿನಿಟ್ಸ್ ಹಂಗೆ ಮುಚ್ಚಳ ಮುಚ್ಚಿ ಒಂದು ಸ್ಲೋ ಫ್ಲೇಮ್ನಾಗ ಕುದಿಸೀನಿ. ಆ್ಯಂಡ್ ಇದಕ್ಕೆ ರೆಡಿಮೇಡ್ ಪರಾಟ ಸಿಗ್ತಿತ್ತಲ್ಲ ಅದನ್ನು ತೊಗೊಂಬಂದು ಎಲ್ಲರೂ ಕುಂತು ತಿಂದ್ವಿ. ಸೊ ವಿಡಿಯೋ ಲೈಕ್ ಆತಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟ್ ಮಾಡಿರಿ. ಹೆಚ್ಚಿನ ವೀಡಿಯೋಸ್ಗಾಗಿ ಸಪೋರ್ಟ್ ಮಾಡಿರಿ. ಬಾಯ್.